ಹಾಯ್ ನಮಸ್ಕಾರ. ಸಾರಿ ತುಂಬ ದಿನ ಗ್ಯಾಪ್ ಕೊಟ್ಟೆ. ಓಕೆ, ಇವತ್ತಿಂದ ಶುರು ಮಾಡೋಣ. ತಮ್ಮನೇಲಿ ನಾನು ಕೊಟ್ಟಿದ್ದು ಸ್ಲಿಮ್ ಆಗೋಕ್ಕೆ ಮನೇಲಿ ವರ್ಕೌಟ್ ಹೆಂಗೆ ಅಲ್ವಾ, ಏನು ಎಕ್ವಿಪ್ಮೆಂಟ್ ಇಲ್ಲದೆ ವರ್ಕೌಟ್ ಹೆಂಗೆ ಮಾಡೋದು ಅಂತ ಹೇಳಿ, ಆಮೇಲೆ ಡಯಟ್ ಬಗ್ಗೆ ಮಾತಾಡಿ ಯಾಕೆ ಇಷ್ಟು ದಿನ ಬ್ರೇಕ್ ತೊಗೊಂಡೆ ಅಂತ ಆಮೇಲೆ ಹೇಳ್ತೀನಿ. ಸೊ ಶುರು ಮಾಡೋಣ. ಫಸ್ಟು ಜಂಪಿಂಗ್ ಜಾಕ್ಸ್. ಕಮಾನ್. 1 2 3 4 5 6 7 8 9 10 ಜಂಪಿಂಗ್ ಜಾಕ್ಸ್ ಆಗ್ತಿದ್ದಂಗೆ ಸ್ಕ್ವಾಟ್ಸ್ ಆ್ಯಂಡ್ ಜಂಪ್ ಸ್ಕ್ವಾಟ್ಸ್ ಅಂತಾರೆ ಇದನ್ನು. ಸುಸ್ತಾಗುತ್ತೆ ಇವತ್ತು ಸ್ವಲ್ಪ, ಪರವಾಗಿಲ್ಲ ಮಾಡಿ. ಹೀಗೆ 6 7 8 9 10. ಸೊ ಗೋ ಡೌನ್ ಆ್ಯಂಡ್ ಜಂಪ್, ಗೋ ಡೌನ್ ಆ್ಯಂಡ್ ಜಂಪ್, ಗೋ ಡೌನ್ ಆ್ಯಂಡ್ ಜಂಪ್. ಇದನ್ನು ಕೂಡ 20 into 3 ಸೆಟ್ಸ್ ಮಾಡಿ. ನೋಡಿ ಹೀಗೆ ಹೋಗಿ. ಓಕೆ, ಕಾಣಿಸ್ತಾ ಇದೆಯಲ್ಲ? ಹೀಗೆ 1 2 3 4 5 6 7 8 9 10. ಇದನ್ನು ಕೂಡ 20 into 3 ಸೆಟ್ಸ್ ಮಾಡಿ. ಇವತ್ತು ಸ್ವಲ್ಪ ಮನೇಲೇ ಏನು ಎಕ್ವಿಪ್ಮೆಂಟ್ ಇಲ್ಲದೆ ಮಾಡೋದ್ರಿಂದ ಇಂಟೆನ್ಸಿವ್ ಆಗಿ ಮಾಡೋಣ. ಸುಸ್ತಾಗ್ಬೋದು, ತಡ್ಕೊಳ್ಳಿ. ಬ್ರೇಕ್ ತೊಗೊಂಡು 20 into 3 ಸೆಟ್ಸ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ತಾ ಹೋಗಿ. 20 into 3 ಸೆಟ್ಸ್ ಅಂದರೆ ಗೊತ್ತಾಯ್ತಲ್ಲ, 1 ರಿಂದ 20 ತನಕ ಒಂದು ಸಲ ಆ್ಯಂಡ್ ಟೇಕ್ ಅ ಬ್ರೇಕ್ ಅಗೇನ್ 2 ಟೈಮ್ಸ್. ಅದನ್ನೇ ಕಂಟಿನ್ಯೂ ಮಾಡಿ. ಈಗ ಹೀಗೆ ಜಂಪ್ ಮಾಡಿ, ಗೋ ಡೌನ್. ಹೀಗೆ ಇದನ್ನು ಬಫೀಸ್ ಅಂತಾರೆ. ಸೊ ಕಮ ನನ್ನ ಜೊತೆನೇ ಮಾಡಿ. ಜಂಪ್, ಗೋ ಡೌನ್, 3 4. ಗೊತ್ತಾಗಲಿಲ್ಲ ಅಂದರೆ ನೋಡಿ, ನಿಂತ್ಕೊಳ್ತೀರಾ. ಜಂಪ್, ಗೋ ಡೌನ್ ಆ್ಯಂಡ್ ಹೀಗಿಂದೆ ಅಗೇನ್ ಫ್ರಂಟ್ ಅಪ್. ಹೀಗೆ ಹೀಗೆ ಇದನ್ನೆಲ್ಲ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತೀರಾ. ಬ್ರೇಕ್ ತೊಗೊಳ್ಳಿ. ಬ್ರೀತ್ ಇನ್ ಬ್ರೀತ್ ಔಟ್ ಪ್ರಾಪರ್ ಆಗಿರಲಿ. ಈಗ ತಾನೇ ಮಗು ಆಗಿದೆ, ಒಂದು 4-5 ತಿಂಗಳಿದೆ ಮಗುಗೆ, ಸೆಕ್ಷನ್ ಆಗಿದೆ. ದಯವಿಟ್ಟು ನೀವು ಮಾತ್ರ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಮ್ಗಳಿಗಲ್ಲ ಇದು. ಆಫೀಸ್ಗೆ ಹೋಗ್ತಾಯಿದ್ದೀನಿ, ಕಾಲೇಜಿಗೆ ಹೋಗ್ತಾಯಿದ್ದೀನಿ, ಅಥವಾ ಮನೇಲೇ ಇದ್ದೀನಿ, ಸಣ್ಣಗಾಗಬೇಕು, ಅಥವಾ ಮಗುವಾಗಿ 1 ವರ್ಷ ಎಲ್ಲ ದಾಟಿದೆ, ಫಿಟ್ ಆಗೋಕ್ಕೆ ಸ್ಲಿಮ್ ಆಗೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಅನ್ನೋರು ಕಂಪ್ಲೀಟಾಗಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ನಾವು ಫಸ್ಟು ಜಂಪಿಂಗ್ ಜಾಕ್ಸ್ ಮಾಡಿದ್ವಿ, ಸ್ಕ್ವಾಟ್ಸ್ ಮಾಡಿದ್ವಿ, ಈಗ ಬಫೀಸ್ ಕೂಡ ಮಾಡಿದ್ವಿ. ಎಲ್ಲದನ್ನು 20 into 3 ಸೆಟ್ಸ್ ಮಾಡಿ. ಸಿ ಸ್ಕ್ವಾಟ್ ಪೊಸಿಷನ್ ಗೊತ್ತಲ್ವಾ? ಸ್ಕ್ವಾಟ್ಸ್ಗೆ ಕಾಣಿಸುತ್ತೆ ಎಷ್ಟು, ಇದು ಮೆಷರ್ಮೆಂಟ್ ನಿಮಗೆ ಹೇಗೆ. ಓಕೆ, ಸೊ ಈ ಪೊಸಿಷನಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು 1 ನಿಮಿಷ 1.5 ನಿಮಿಷ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಹೀಗೆ ಕೌಂಟ್ ಮಾಡಿ ಬೇಕಾದರೆ 1 2 3 4 5 6 7 8 9 10. ಓಕೆ, ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ. ಹೀಗೆ ಕೈ ಮೇಲೆತ್ತಿ, ಕಾಲು ಮೇಲೆತ್ತಿ, ಹೀಗೆ. ಓಕೆ, ಕಮಾನ್ ಫಾಸ್ಟ್ ಮಾಡಿ. 1 2 3 4 5 6 7 8 9 10. ಗೊತ್ತಾಯ್ತಲ್ವಾ? ಹೀಗೆ ನಿಂತ್ಕೊಳ್ತೀರಿ, ಮೇಲೆ ಕೈ ಎತ್ತಿ, ಕಾಲ ಮೇಲೆ ಹೀಗೆ ಕ್ಲ್ಯಾಪ್ ಮಾಡಿಲಿ. ಕೇಳಿಸ್ತಾ ಇದೆಯಾ? ವೆರಿ ಸಿಂಪಲ್. ಎಷ್ಟು ಒಂದು 5 ವೇರಿಯೇಷನ್ ಮಾಡಿದ್ವಾ? ಅದ್ರ ಜೊತೆಗೆ ಓಕೆ ಇನ್ನೊಂದು ಮಾಡಿಬಿಡೋಣ ಬನ್ನಿ. ಇಟ್ಕೊಳ್ಳಿ. ಮೌಂಟೇನ್ ಕ್ಲೈಂಬರ್ ಮಾಡ್ತೀವಲ್ಲ ಆ ಥರ ಎಫೆಕ್ಟ್ ಆಗುತ್ತೆ ಈ ಹೊಟ್ಟೆ ಭಾಗಕ್ಕೆ. ಓಕೆ, ಸೊ ಕಮಾನ್ ಸ್ಟ್ಯಾಂಡ್. ಕೈ ಹೀಗೆ ಲಾಕ್ ಮಾಡ್ಕೊಳ್ಳಿ ತಲೆ ಹತ್ರ, ಹೀಗೆ 1 2 3 4 5 6 7 8 9 10. ಓಕೆ, ನಾನು ಯಾಕೆ ಸುಸ್ತಾದೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ವರ್ಕೌಟ್ ಮುಗಿಸಿ ಇದೊಂದು ವೀಡಿಯೋಗೋಸ್ಕರ ಅಥವಾ ವ್ಲಾಗಿಗೋಸ್ಕರ ನಾನು ಟ್ರೈ ಮಾಡಿದೆ. ಸೊ ನನ್ನ ಬಾಡಿ ಫುಲ್ ಡ್ರೈನ್ಡ್ ಔಟ್ ಆಗಿಬಿಟ್ಟಿದೆ, ನೀರಿಲ್ಲ, ಹಸಿವಾಗ್ತಾ ಇದೆ. ದಟ್ಸ್ ಓಕೆ. ಇದಿಷ್ಟು ಮನೆಯಲ್ಲಿ
ಮಿಸ್ ಮಾಡಿದೆ ವಾರದಲ್ಲಿ ಅಟ್ಲೀಸ್ಟ್ 4ರಿಂದ 5 ದಿನ ಕಂಟಿನ್ಯೂ ಮಾಡಿ. ಇದೆಲ್ಲದು ನಿಮಗೆ 30% ಮಾತ್ರ ರಿಸಲ್ಟ್ ಕೊಡುತ್ತೆ. 100% ರಿಸಲ್ಟ್ ಸಿಗಬೇಕು ಅಂದರೆ 9:30 10 ಗಂಟೆ ಮ್ಯಾಕ್ಸಿಮಮ್ 10ವರೆಗೆ ಫೋನ್ ಬಿಸಾಕಿ ಮಲ್ಕೊಳ್ಳಿ. ಅಟ್ಲೀಸ್ಟ್ ಒಂದು 7.5 ಅವರ್ಸ್ ನಿದ್ರೆ ಮಾಡಿ. ತುಂಬ ಇಂಪಾರ್ಟೆಂಟ್ ಅದಕ್ಕಿಂತಲೂ ಯಾವುದು ಅಂದರೆ ಊಟ. ನಾನು ಇದೆಲ್ಲ ವರ್ಕೌಟ್ ಮಾಡಿ ಹೊರಗೋಗಿ ಆ ಮಂಚೂರಿ ಈ ಪಾವ್ ಭಾಜಿ ಎಲ್ಲ ತಿಂತೀನಿ ಅಂದರೆ ವರ್ಕ್ ಆಗೋಲ್ಲ. ಆದಷ್ಟು ವಾರದಲ್ಲಿ ದಿನದಲ್ಲಿ 2 ಹೊತ್ತು ಅಥವಾ 3 ಹೊತ್ತೂ ಮನೆಯಲ್ಲೇ ಊಟ ಮಾಡಿ. ಆ್ಯಂಡ್ ನಿಮಗೆ ಬೇಕಾಗಿರೋ ಥರ ಊಟ ರೆಡಿ ಮಾಡ್ಕೊಳ್ಳಿ. ಅನ್ನ ಇಲ್ಲ ಚಪಾತಿ ಮುದ್ದೆ ಏನೇ ಇದ್ದರೂ ತರಕಾರಿ, ಸೌತೆಕಾಯಿ ಇಟ್ಕೊಳ್ಳಿ, ಕ್ಯಾರೆಟ್ ಇಟ್ಕೊಳ್ಳಿ, ಬೀನ್ಸು. ಅದ್ರ ಜೊತೆಗೆ ಮಧ್ಯಾಹ್ನದ ಹೊತ್ತು ಮೊಸರು ಮಿಸ್ ಮಾಡ್ಕೋಬೇಡಿ. ಬೆಳಗ್ಗೆ ಹೊತ್ತು ಓಟ್ಸ್ ಆದರೆ ಇನ್ನೂ ಒಳ್ಳೆಯದು. ಬಿಕಾಸು ನೀವು ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಓಟ್ಸ್ ಸ್ವಲ್ಪ ಹಾಕ್ಕೊಂಡು ಫ್ರೂಟ್ಸ್ ಜಾಸ್ತಿ ಹಾಕೊಳ್ಳೋದ್ರಿಂದ ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ಹೊಟ್ಟೆ ಫುಲ್ ಆದಂತಹ ಒಂದು ಫೀಲ್ ಕೊಡುತ್ತೆ. ರಾತ್ರಿ 7:30-8 ಗಂಟೆ ಅಷ್ಟೊತ್ತಿಗೆ ಊಟ ಬಂದ್ ಮಾಡಿ. ಬೆಳಗ್ಗೆ ಎದ್ದು ಇಷ್ಟು ವರ್ಕೌಟ್ ಮಾಡಿ. ಸೂರ್ಯನ ಕಿರಣಕ್ಕೆ ಹೋಗಿ. ಸಖತ್ತಾಗಿರುತ್ತೆ ಲೈಫ್. ಟ್ರಸ್ಟ್ ಮೀ, ಬರೀ ಸಣ್ಣಗಾಗೋದಲ್ಲ, ಎಂಜಾಯ್ ಮಾಡ್ತೀರ ಲೈಫ್ನ. ಸಣ್ಣಗಾಗೋದು, ದಪ್ಪಗಾಗೋದು, ಶೋ ಆಫ್ ಮಾಡೋದು, ಮಿರರ್ ಮುಂದೆ ಚೆನ್ನಾಗಿ ಕಾಣೋದು ಇಷ್ಟು ಮಾತ್ರ ಮ್ಯಾಟ್ರಲ್ಲ. ನೀವು ಇಲ್ಲಿಂದ ಸ್ಟ್ರಾಂಗ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಮನೇಲಿ ಏನೇ ಟೆನ್ಷನ್ ಇರಲಿ, ಹೊರಗಡೆ 1000 ಆಫೀಸಿನ ಕೆಲಸ ಇರಲಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಎಷ್ಟು ಹೆಲ್ದಿಯಾಗಿದ್ದೀರಿ, ಎಷ್ಟು ಖುಷಿಯಾಗಿದ್ದೀರಿ ಅಂತ. ಇಷ್ಟು ವರ್ಕೌಟ್ ಮಾಡಿರಿ. ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ, ಪಾರ್ಟಿ ಮಾಡಿ, ಬಟ್ ವರ್ಕೌಟ್ ಮಾಡಿ. ಎಷ್ಟು ಹೇಳ್ಬೋದಷ್ಟೇ. ಊಟ ಚೆನ್ನಾಗಿ ಮಾಡಿ. ಬೇಗ ಊಟ ಮಾಡಿ ಮುಗಿಸಿ. ರಾತ್ರಿ ಹೊತ್ತು ತಿಂದ ತಕ್ಷಣ ಹೋಗಿ ಬೆಡ್ ಮೇಲೆ ಮಲ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ. ನೀರು ಚೆನ್ನಾಗಿ ಕುಡೀರಿ. ಒಳ್ಳೊಳ್ಳೆ ಫ್ರೂಟ್ಸ್ ತೊಗೊಳ್ಳಿ. ಕಾಸ್ಟ್ಲಿ ಫ್ರೂಟ್ಸ್ ಅಂತ ಹೋಗಬೇಡಿ. ಸೀಸನಲ್ಲಿ ಏನಿರುತ್ತೆ ಅದಕ್ಕೆ. ಈಗ ಕಿತ್ತಲೆ ಹಣ್ಣು ಸಿಗ್ತಾಯಿದೆ, ಸೀಬೆ ಹಣ್ಣು ಸಿಗ್ತಾಯಿದೆ. ಇಂಥವುಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆ ಊಟ, ಒಳ್ಳೆ ನಿದ್ರೆ, ಆಮೇಲೆ ಒಂದು ಅರ್ಧ ಗಂಟೆ ವರ್ಕೌಟ್. ಸ್ವರ್ಗಕ್ಕೆ ಇನ್ನೇನ್ರಿ ಬೇಕು. 3 ಗೇಣು ಅಂತಾರಲ್ಲ, ಹಾಗೆ 3 ಗೇಣೋ 4 ಗೇಣೋ ಹಾಗಿರುತ್ತೆ ಲೈಫ್. ಸಖತ್ತಾಗಿರುತ್ತೆ. ಆ್ಯಂಡ್ ಓಕೆ, ಈಗ ತಾನೇ ಸೆಕ್ಷನ್ ಆಗಿದೆ ಅಥವಾ ಮಗುವಾಗಿದೆ ಅನ್ನೋರು ದಯವಿಟ್ಟು ಈ ಥರ ಜಂಪ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಸ್ವಲ್ಪ ಟೈಮ್ ತಗೊಳ್ಳಿ. ನಿಮ್ಗೆ ಯಾವಾಗ ನಿಮ್ಗಳಿಗೆ ಏನು ವರ್ಕೌಟ್ ಅಂತಲೂ ಹಿಂದೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಕಾಮೆಂಟ್ ಹಾಕಿ. ನನಗೆ ಇನ್ನೊಂದು ವೀಡಿಯೋ ಮಾಡೋದ್ರಲ್ಲಿ ನಾನು ಏನು ಕಳ್ಕೊಳ್ಳಲ್ಲ, ಒಂದು 10 ನಿಮಿಷ ಕೊಡೋದ್ರಲ್ಲಿ. ಆ್ಯಂಡ್ ಸಾರಿ, ಯಾಕೆ ಸಾರಿ ಅಂತ ಹೇಳಿದ್ರೆ, ನಾನು ಶುರು ಮಾಡಿದ್ದೆ ವಿದ್ಯಾ ಮಲ್ನಾಡ್ ವ್ಲಾಗ್ಸ್ನ ಈ ಥರ ವರ್ಕೌಟ್, ಫಿಟ್ನೆಸ್, ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಗಳನ್ನು ಹಾಕಬೇಕು ಅಂತ. ನನ್ನ ಮಗಂಗೆ 6 ತಿಂಗಳಾಗ್ತಿದ್ದಂಗೆ ಆಫೀಸಿಂದ ಫೋನ್ ಬಂತು. ನಾನು ಆಫೀಸಿಗೆ ರೀಜಾಯ್ನ್ ಆದೆ. ಈ ಗದ್ದಲ ಗಲಿಬಿಲಿ, ಆ ನ್ಯೂಸು ಅಲ್ಲಿ ಬ್ಲಾಸ್ಟ್ ಅಂತೆ, ಇಲ್ಲಿ ರಾಜಕೀಯ ಹಿಂಗಾಯ್ತಂತೆ, ಇದ್ರ ನಡುವೆ ನಾನು ಇದಕ್ಕೆ ಟೈಮ್ ಕೊಡೋದು ಮರ್ತೆ. ಐ ಆಮ್ ರಿಯಲಿ ಸಾರಿ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ. ಏನಂತೀರಾ? ನಮಸ್ಕಾರ, ಸಿಗೋಣ. ಏನಾದರೂ ಕಾಮೆಂಟ್ ಹಾಕಿ. ಬಾಯ್.